ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಾಯಕ್ಸ್ ಅಡುಗೆ ಮನೆ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ನಾವಿವತ್ತು ಶ್ರೀ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಸಿರಿಗುಂಡದ ಪಾಡಿ ಇಲ್ಲಿಗೆ ಬಂದಿದ್ದೇವೆ. ಇಲ್ಲಿ ಬ್ರಹ್ಮಕಲಶೋತ್ಸವ ನಡೀತಾ ಉಂಟು. ಬನ್ನಿ ನೋಡ್ಕೊಂಡು ಬರೋಣ. ನೋಡಿ ಫ್ರೆಂಡ್ಸ್, ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಮೂಡ್ಪಡುಕೋಡಿ ಗ್ರಾಮದಲ್ಲಿರುವ ಸಿರಿಗುಂಡದ ಪಾಡಿ ಶ್ರೀ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ. ಈ ದೇವಸ್ಥಾನವು ಬಂಟ್ವಾಳ ತಾಲೂಕಿನ ಏಕೈಕ ಆಲಡೆ ಎಂದೇ ಪ್ರಸಿದ್ಧವಾಗಿದೆ. ಸಿರಿಗುಂಡದ ಪಾಡಿಯು ಕುಮಾರ ಸಿರಿಗಳ ಐತಿಹ್ಯ ಹೊಂದಿರುವ ಪ್ರದೇಶವಾಗಿದೆ. ಈ ದೇವಸ್ಥಾನವು ಸಿರಿ ಆರಾಧನೆಯ ಪರಂಪರೆ ಹಿನ್ನೆಲೆ ಹೊಂದಿರುವ ವಿಶೇಷ ಕ್ಷೇತ್ರ ಎಂದು ಇತಿಹಾಸದಲ್ಲಿ ಗುರುತಿಸಲ್ಪಟ್ಟಿದೆ. ತುಳುನಾಡಿನ ಆದಿದೈವ ಬೆರ್ಮರು ಇಲ್ಲಿನ ಪ್ರಧಾನ ಆರಾಧನಾ ಶಕ್ತಿಯಾಗಿದ್ದು, ಈ ಆಲಡೆ ಕ್ಷೇತ್ರದಲ್ಲಿ ಶ್ರೀ ಬ್ರಹ್ಮಲಿಂಗೇಶ್ವರ, ನಾಗದೇವರು, ರಕ್ತೇಶ್ವರಿ, ನಂದಿಗೋಣ, ಕ್ಷೇತ್ರಪಾಲ, ಕುಮಾರ, ಸಿರಿ, ಅಬ್ಬಗದಾರಗ, ಬೈಲಾಂಡಿ, ಪಂಜುರ್ಲಿ ಹಾಗೂ ಶ್ರೀ ಮಹಮ್ಮಾಯಿ ಅಮ್ಮನವರ ಸಾನ್ನಿಧ್ಯಗಳು ಕೂಡ ಇವೆ. ಸುಮಾರು 100 ವರ್ಷಗಳ ಈಚೆಗೆ ಈ ಕ್ಷೇತ್ರದಲ್ಲಿ ಕುಮಾರ, ಸಿರಿ, ಅಬ್ಬಗದಾರಗರ ಮರದ ಪ್ರತಿಮೆಗಳು ಇದ್ದುದನ್ನು ಇಲ್ಲಿಯ ಹಿರಿಯರು ಸ್ಮರಿಸುತ್ತಾರೆ. ಈ ಕ್ಷೇತ್ರಕ್ಕೆ ಸುಮಾರು 400 ವರ್ಷಗಳ ಇತಿಹಾಸವಿದೆ. ಶ್ರೀ ಕ್ಷೇತ್ರಕ್ಕೆ ನಂದಳಿಕೆಯಿಂದ ಪಾತ್ರಿಗಳು ವರ್ಷಕ್ಕೊಮ್ಮೆ ಬಂದು ದರ್ಶನ ಸೇವೆ ಸಲ್ಲಿಸುತ್ತಿದ್ದರು. ಹಿಂದೆ ಇಲ್ಲಿ ಕೆದಿಲಾಯ ವಂಶಸ್ಥರು ಪೂಜಾದಿ ಪ್ರಕ್ರಿಯೆಗಳನ್ನು ನಡೆಸುತ್ತಿದ್ದರು ಎನ್ನಲಾಗುತ್ತದೆ. ಈಗ ಸಿರಿಗುಂಡದ ಪಾಡಿ ಸ್ಥಳದ ವಿಶೇಷತೆಯ ಕುರಿತು ತಿಳಿದುಕೊಳ್ಳೋಣ. ಇಲ್ಲಿ ಮೊದಲು ಸಿರಿಗಳು ಉದ್ಭವವಾಗಿ ಪಾಡಿಯ ಪಕ್ಕದಲ್ಲಿರುವ ಬೈಲಿನಲ್ಲಿರುವ ಗುಂಡಿಯಲ್ಲಿ ಸ್ನಾನ ಮಾಡಿದರಂತೆ. ಸ್ನಾನ ಮಾಡಿದ ಅಬ್ಬಗದಾರಗರು ಎತ್ತರದ ದಿನ್ನೆಯ ಮೇಲೆ ಕುಳಿತು ವೀಳ್ಯದೆಲೆ ತಿಂದರಂತೆ. ಇದರ ಪಕ್ಕದಲ್ಲಿರುವ ಪಾದೆಯಲ್ಲಿ ಚೆನ್ನಮಣೆ ಆಡಲು ಕುತೂಹಲವಾಗುವಂತಹ ಪುಟ್ಟ ಗುಂಡಿಗಳನ್ನು ನಿರ್ಮಿಸಿ ಅದರಲ್ಲಿ ಅಬ್ಬಗದಾರಗರು ಚೆನ್ನಮಣೆಯನ್ನು ಆಡಿದರು. ಮುಂದೆ ಪಾದೆಯನ್ನು ಒಡೆದಾಗ ಚೆನ್ನೆಯಾಟದ ಗುಂಡಿಯು ಹೋಗಿ ಊರಿಗೆ ತೊಂದರೆಗಳು ಕಾಣಿಸಿದ ಹಿನ್ನೆಲೆಯಲ್ಲಿ ಪುನಃ ಪಾದೆಯಲ್ಲಿ ಮಣೆಯನ್ನು ನಿರ್ಮಿಸಿದ ಮೇಲೆ ಎಲ್ಲವೂ ಸರಿಯಾಯಿತು ಎನ್ನುವ ಪ್ರತೀತಿ ಇದ್ದು, ಇದಕ್ಕೆ ಪೂರಕವಾದ ಕುರುಹುಗಳು ಈಗಲೂ ಈ ಪರಿಸರದಲ್ಲಿ ಕಾಣಸಿಗುತ್ತವೆ. ಬೈಲಿನಲ್ಲಿರುವ ಸಿರಿಗಳ ಗುಂಡಿಯಿಂದಾಗಿ ಗುಂಡಿದ ಪಾಡಿ ಎಂಬುದಾಗಿ, ಕಾಲಕ್ರಮೇಣ ಗುಂಡದ ಪಾಡಿ ಎಂಬುದಾಗಿದೆ. ಜೊತೆಯಲ್ಲಿ ಸಿರಿಗಳ ಸಾನ್ನಿಧ್ಯ ಮತ್ತು ಬೆರ್ಮರ ಗುಂಡ ಇದ್ದುದರಿಂದ ಪಾಡಿಯಂತಿರುವ ಈ ಪ್ರದೇಶವು ಸಿರಿಗುಂಡದ ಪಾಡಿ ಎಂದು ಕರೆಯಲ್ಪಟ್ಟಿದೆ. ಮಕರ ಮಾಸ ಹುಣ್ಣಿಮೆಯಂದು ಇಲ್ಲಿ ಸಿರಿಜಾತ್ರೆ ನಡೆಯುತ್ತಿದ್ದು, ಇಲ್ಲಿನ ಜಾತ್ರೋತ್ಸವ ವಿಶೇಷ ಗಮನ ಸೆಳೆಯುತ್ತದೆ. ಜಾತ್ರೆಯ ದಿನ ರಾತ್ರಿ ಬೆರ್ಮರ ದರ್ಶನ, ಅದನಂತರ ಕುಮಾರ ಬೆರ್ಮರ ಭೇಟಿ, ಸಿರಿಗಳ ದರ್ಶನ. ಒಂದು ಹಂತ ಮುಗಿದ ಮೇಲೆ ಅಬ್ಬಗದಾರಗ ಪಾತ್ರೆಯವರಿಂದ ಚೆನ್ನಮಣೆ ಆಟ ನಡೆಯುತ್ತದೆ. ಸಂತೆಯನ್ನು ಸುತ್ತುತ್ತಾ ಸಿರಿಗುಂಡದ ಪಾಡಿ ಕ್ಷೇತ್ರದ ವಿಶೇಷತೆಯನ್ನು ತಿಳ್ಕೊಂಡಿದ್ದೀರಾ? ಬನ್ನಿ ಈಗ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೋಡ್ಕೊಂಡು ಬರೋಣ. ಸಾಂಸ್ಕೃತಿಕ ಕಾರ್ಯಕ್ರಮ ಭಾರಿ ಒಳ್ಳೆಯದಿತ್ತು. ತುಂಬ ತಡವಾದ್ರಿಂದ ಹೆಚ್ಚಿನ ವಿಡಿಯೋಗಳನ್ನು ತೆಗಿಲಿಕ್ಕೆ ಆಗಲಿಲ್ಲ.
ನಮ್ಮಿಂದಾದಷ್ಟು ಈ ಸಿರಿಗುಂಡದ ಪಾಡಿ ದೇವಸ್ಥಾನದ ವಿಶೇಷತೆಯನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇವೆ. ನಮ್ಮ ಇವತ್ತಿನ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರಗಳು.